Audio Jungle. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟದ ವತಿಯಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ತುಂಬ ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳನ್ನು ಸುಮಾರು ಈ ಒಕ್ಕೂಟದ ವತಿಯಿಂದ ನನಗೂ ಕೂಡ ಒಂದು 20 ದಿವಸದಿಂದ ಈ ಒಂದು ಏನು ಬೇಡಿಕೆಗಳಿದಾವೆ ಸುಮಾರು 18 ಬೇಡಿಕೆಗಳು ಏನಿತ್ತು ಈ ಪತ್ರ ನನಗೂ ಕೂಡ ಬಂತು. ಈ ಬಂದ ತಕ್ಷಣ ನಾನು ಕೂಡ ಒಕ್ಕೂಟದ ಪದಾಧಿಕಾರಿಗಳನ್ನ ಕರೆದು ಅವರೊಂದಿಗೆ ಸುದೀರ್ಘವಾಗಿ ಮೋಸ್ಟ್ಲಿ 4ನೇ ತಾರೀಕು ಅನ್ಸುತ್ತೆ, 4ನೇ ತಾರೀಕು ಸ್ವಲ್ಪ ಆಯುಧ ಪೂಜೆ 2ನೇ ತಾರೀಕು ಸುದೀರ್ಘವಾಗಿ ಈ ಒಂದು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲಾ ಬೇಡಿಕೆಗಳನ್ನು ಒಳಗೊಂಡಂತೆ ಈಗ ನಮ್ಮ ಏನು ವಿಕಲಚೇತನರ ಪೆನ್ಷನ್ ಇರಬಹುದು, ನಮ್ಮ ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ ಇರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ 5% ಅನುದಾನವನ್ನ ಎಲ್ಲಾ ಇಲಾಖೆಗಳು ನಮ್ಮ ಅಂಗವಿಕಲರಿಗೆ ನೀಡುವಂತದ್ದಾಗಿರ್ಬೋದು. ಹೀಗೆ 18 ಬೇಡಿಕೆಗಳನ್ನು ಒಳಗೊಂಡಂತೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ವಿಚಾರಗಳನ್ನು ಕೂಡ ಸುದೀರ್ಘವಾಗಿ ಪ್ರತಿಯೊಂದನ್ನು ಕೂಡ ಅಂಶವಾಗಿ ಇನ್ ಡಿಟೇಲ್ ಯಾವ ರೀತಿ ಹೇಗೆ ನಮ್ಮ ಹಂತದಲ್ಲಿ ಮಾಡ್ತಕ್ಕಂಥವೇನಿದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರ್ತಕ್ಕಂಥ ಹಲವಾರು ಬೇಡಿಕೆಗಳಿದಾವೆ. ಆ ಇರ್ತಕ್ಕಂಥ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇದರಲ್ಲಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥವು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಯಾವ್ಯಾವುದನ್ನ ನಾವು ಕರೆಸ್ಪಾಂಡೆನ್ಸ್ ಮಾಡಬೇಕು ಅವನು ಕೂಡ ಮತ್ತು ಅದರ ಬಗ್ಗೆ ಫಾಲೋ ಅಪ್ ಮಾಡೋ ಒಂದು ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸಲಿಕ್ಕೆ ನಮ್ಮ ಇಲಾಖೆಯಿಂದ ಈಗಾಗಲೇ ಸಭೆಯಲ್ಲಿ ಸುಮಾರು ಹಾಫ್ ಡೇ ವಿ ಹ್ಯಾವ್ ಸ್ಯಾಟ್ ಟುಗೆದರ್. ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಪದಾಧಿಕಾರಿಗಳು ನಾವು ಸುಮಾರು 10 ದಿನ ಕೂತ್ಕೊಂಡು ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಂಗವಿಕಲರಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನ ಈಗಾಗಲೇ ಚರ್ಚೆ ಮಾಡಿದೀವಿ. ತಾವು ಏನೀಗ ಮನವಿ ಕೊಟ್ಟಿದ್ದೀರಿ ಆ ಮನವಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಆದಷ್ಟು ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸುವ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಈ ಒಂದು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಡತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ನಾಗರಾಜ್ ಅವರು ತುಂಬಾ ಅಂಗವಿಕಲರ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ಮನುಷ್ಯರು. ಅವರು ತುಂಬಾ ಆತ್ಮಸ್ಥೈರ್ಯದಿಂದ ತುಂಬಾ ಅವ್ರಿಗಿರ್ತಕ್ಕಂಥ ಮನದಾಳದಿಂದ ಈ ಒಂದು ಬೇಡಿಕೆಗಳು ಈಡೇರಲೇಬೇಕು ಮತ್ತು ಬೇರೆ ಬೇರೆ ನಾವು ಕಮಿಟಿಯಲ್ಲೂ ಕೂಡ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ, ಚರ್ಚೆ ಮಾಡ್ತಾನೆ ಇರ್ತೀವಿ. ಪೋಸ್ಟ್ ಐಡೆಂಟಿಫಿಕೇಶನ್ ಕಮಿಟಿ ಮೀಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಈವನ್ ನಮ್ಮ ಏನೀಗ RPWD ಆಕ್ಟ್ ಇದೆ, ರೈಟ್ಸ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ 2015, ಅದನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದೀವಿ. ಅದಕ್ಕೆ ಅನುಗುಣವಾಗಿ ಎಲ್ಲಾ ಇಲಾಖೆಗಳು ಕೂಡ ನಾವು ಎಲ್ಲವೂ ಕೂಡ ಅನುಷ್ಠಾನ ಆಗ್ಲೇಬೇಕು ಅಂತಕ್ಕಂಥ ಒಂದು ಮನೋಸ್ಥೈರ್ಯವನ್ನು ಇಟ್ಕೊಂಡು ಕೂಡ ಕೆಲಸ ಮಾಡಿದ್ವಿ, ಮುಂದೆನೂ ಕೂಡ ಮಾಡ್ತೀವಿ ಅಂತ ತಿಳಿಸ್ತಾ, ಮತ್ತು ಏನೀಗ 18 ಬೇಡಿಕೆಗಳಿದಾವೆ 18 ಬೇಡಿಕೆಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಯಾವುದೆಲ್ಲ ಮಾಡ್ಲಿಕ್ಕಾಗುತ್ತೋ ಅದು ಅತ್ಯಂತ ಶೀಘ್ರದಲ್ಲಿ ಮಾಡೋ ಒಂದು ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಪುಟ್ಟಪ್ಪ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸುತ್ತಾ ನಮ್ಮ ಮಾತು. ಥ್ಯಾಂಕ್ ಯು.